ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಬೀಟ್ರೂಟ್ ಪಲ್ಯ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನೋಡಿ, 2 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಪೀಲ್ ಮಾಡ್ಕೊಳ್ಬೇಕಾಗತ್ತೆ. ಮೇಲೆಗಡೆ ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ನೋಡಿ ಯಾವ ರೀತಿಯಲ್ಲಿ ಕಟ್ ಮಾಡಿದ್ದೀನಿ. ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಇಷ್ಟು ಸಣ್ಣವಾಗಿ, ತುಂಬ ದಪ್ಪವಾಗಿ ಕಟ್ ಮಾಡಬಾರ್ದು. ಆ ಥರ ಕಟ್ ಮಾಡಿದ್ರೆ ಬೇಯೋದಿಲ್ಲ ಬೇಗ. ಸೊ ನೋಡಿ, ಈಗ ಎಲ್ಲ ಕಟ್ ಮಾಡಿದ್ದೀನಿ. ಈಗ ಒಂದು ಬೌಲ್ಗೆ ವಾಟರ್ ತೊಗೊಂಡು ಅದ್ರ ಒಳಗಡೆ ಎಲ್ಲ ಹಾಕ್ತಾಯಿದ್ದೀನಿ. ಯಾಕಂದರೆ ವಾಶ್ ಮಾಡಬೇಕು ಅಲ್ವಾ, ಯಾವುದೇ ವೆಜಿಟೇಬಲ್ ಆದರೂ ಹೈಜೀನಿಕ್ ಆಗಿರಬೇಕಲ್ವಾ. ಸೊ ಹಾಗಾಗಿ ಈ ಥರ ವಾಶ್ ಮಾಡೋಕ್ಕೋಸ್ಕರ ನಾನು ಈ ಥರ ಬೌಲ್ನಲ್ಲಿ ಹಾಕಿ ನೀರು ಹಾಕಿ ಈ ಥರ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ನೀಟಾಗಿ ವಾಶ್ ಮಾಡಾದಮೇಲೆ ಈಗ ಒಂದು ಕುಕ್ಕರ್ ತೊಗೊಂಡು ಆ ಕುಕ್ಕರ್ ಒಳಗಡೆ ಬೀಟ್ರೋಟ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ನೀರೆಲ್ಲ ಸೋದಿಸಿ ಈ ಥರ ಕುಕ್ಕರ್ ಒಳಗಡೆ ಹಾಕ್ಕೊಳ್ಬೇಕು. ಈ ರೀತಿಯಲ್ಲಿ ಈಗ ಕುಕ್ಕರ್ಗೆಲ್ಲ ಹಾಕ್ಕೊಂಡಾಗಿದೆ. ಇದಕ್ಕೆ ಸ್ವಲ್ಪ ವಾಟರ್ ಹಾಕಿ ಎಷ್ಟು ಬೇಕೋ ಅಷ್ಟು ಈಗ ಉಪ್ಪನ್ನು ಹಾಕಬೇಕಾಗತ್ತೆ. ಅದು ಬೀಟ್ರೂಟ್ಗೆಲ್ಲ ನೀಟಾಗಿ ಉಪ್ಪು, ಸಾಲ್ಟ್ ಎಲ್ಲ ಉಪ್ಪಿನಂಶ ಇಳಿಬೇಕು ಅಲ್ವಾ. ಸೊ ಹಾಗಾಗಿ ಹಾಕಿ ಈ ಥರ ಕೂಗಿಸ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಕಟ್ ಮಾಡಿದ್ರೆ ಕಟ್ ಆಗಬೇಕು. ನೋಡಿ, ಈಗ ವಾಟರೆಲ್ಲ ಸಪ್ರೇಟ್ ಆಗೋಕ್ಕೆ ಹೊರಗಡೆ ಈ ಥರ ತೆಗೆದಿಟ್ಟಿದ್ದೀವಿ. ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ಈ ಥರ ಆಯಿಲ್ ಕಾದಿದೆ. ಈಗ ಸಾಸಿವೆ ಆಗಿರ್ಬೋದು, ಅದ್ರ ಜೊತೆಗೆ ನೋಡಿ ಚಿಟಪಟ ಅಂತೈತೆ, ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಕೊಳ್ಬೇಕಾಗುತ್ತೆ. ಅದಾದ ನಂತರ ನೋಡಿ, ಈ ಥರ ಉದ್ದಿನಬೇಳೆ ಇದ್ದರೆ ಉದ್ದಿನಬೇಳೆ ಹಾಕ್ಕೋಬೋದು, ಕಡಲೆಬೇಳೆನೂ ಹಾಕ್ಕೊಬೋದು. ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಅದು ನಿಮ್ಮ ಇಷ್ಟ ತಕ್ಕಂತೆ. ಕಡಲೆಬೇಳೆ ಬೇಕಿದ್ರೆ ಕಡಲೆಬೇಳೆ, ಇಲ್ಲಾಂದರೆ ಎರಡೂ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ತುಂಬಾ. ನೋಡಿ, ಈಗ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ. ನೋಡಿ, ಈ ಥರ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಉಪ್ಪು ಖಾರ ಎಲ್ಲ ಇಳಿಯೋವರೆಗೂ. ನೋಡಿ, ಈ ಥರ ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಉದ್ದಿನಬೇಳೆ ಎಲ್ಲ. ಈಗ ಸ್ವಲ್ಪ ಆನಿಯನ್ಸ್ ಏನು ಕಟ್ ಮಾಡ್ಕೊಂಡಿಟ್ಟಿದ್ವಿ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಅದನ್ನು ಕೂಡ ಆನಿಯನ್ಸು ಕೂಡ ಫ್ರೈ ಮಾಡಬೇಕಾಗುತ್ತೆ, ಸ್ವಲ್ಪ ರೆಡ್ಡಿಶ್ಗೆ ಆಗೋವರೆಗೂ. ನೋಡಿ, ಈ ಥರ. ಆ್ಯಂಡ್ ಈ ಥರ ಬೀಟ್ರೂಟ್ ಪಲ್ಯ ಚಪಾತಿಗಾಗಿರ್ಬೋದು, ಈ ಥರ ಐಟಮ್ಸ್ಗೆಲ್ಲ ನಾವು ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಆ್ಯಕ್ಚುಲಿ ಈ ಥರ ಮಾಡ್ಕೊಂಡು ತಿಂದರೆ ಚಪಾತಿಗಿಂತ ಪಲ್ಯನೇ ಜಾಸ್ತಿ ತಿಂತೀವಿ. ಹಾಗೆ ಪಲ್ಯ ತಿನ್ಬೋದು ಈ ಥರ ಮಾಡಿದ್ದೆ ಅದಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಬೀಟ್ರೂಟಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಆಲ್ರೆಡಿ ಗೊತ್ತಿರೋದೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಐ ಸ್ಕಿನ್ಗಾಗಿರ್ಬೋದು ಹಾಗೂ ಹೆಲ್ತ್ಗಾಗಿರ್ಬೋದು ಎಲ್ಲ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ನೋಡಿ, ಈಗ ಈರುಳ್ಳಿ ಎಲ್ಲ ಬೆಂದಿದೆ. ಸೊ ಹಾಗಾಗಿ ಬೀಟ್ರೂಟ್ ಎಲ್ಲ ಹಾಕಿ ಸಾಲ್ಟನ್ನು ಹಾಕ್ತಾಯಿದ್ದೀವಿ. ಸಾಲ್ಟನ್ನು ಸ್ವಲ್ಪ ಹಾಕ್ತಿದ್ದೀವಿ, ಯಾಕಂದರೆ ಆಗಲೇ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋವಾಗೂ ಸ್ವಲ್ಪ ಹಾಕಿದ್ದೀವಿ ಅಲ್ವಾ ಸಾಲ್ಟ್. ಸೊ ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀವಿ. ನೀವು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಕರಿಬೇವಿನ ಸೊಪ್ಪು ಆಗಿರ್ಬೋದು, ಉದ್ದಿನಬೇಳೆ ಆಗಿರ್ಬೋದು, ಎಲ್ಲ ಸೂಪರಾಗಿದೆ. ನೋಡಿ, ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹೊತ್ತು. ಅದರಲ್ಲಿ ಬೀಟ್ರೂಟಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಹೇಳ್ಕೊಂಡು ಆಯಿಲ್ ಒಳಗಡೆ ಎಲ್ಲ ಮಿಕ್ಸ್ ಆಗಬೇಕು ಅಲ್ವಾ. ಸೊ ಚೆನ್ನಾಗಿ ಬೇಯಬೇಕು ಅಲ್ವಾ, ಉಪ್ಪು ಖಾರ ಎಲ್ಲ ಹಿಡಿದು. ಸೊ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಕೊತ್ತಂಬರಿನ ಉದುರಿಸ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಅಲ್ವಾ. ಆ್ಯಂಡ್ ತುಂಬಾ ಒಳ್ಳೆಯದು. ನಮ್ಮ ಮನೆಯಲ್ಲಂತೂ ಎಲ್ಲರೂ ತುಂಬ ಚೆನ್ನಾಗಿ ತಿಂತಾರೆ ಈ ಥರ ಮಾಡಿದರೆ. ನಿಮ್ಮ ಮನೇಲೂ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ತಿಂತಾರೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಕೊತ್ತಂಬರಿ ಹಾಕಿದ್ದೀನಿ. ಈಗ ಸ್ವಲ್ಪ ಕೊಬ್ಬರಿ ರುಬ್ಬಿಟ್ಕೊಂಡಿದ್ದೀನಿ ಸಣ್ಣದಾಗಿ. ನೋಡಿ, ಅದನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟು ಕಲರ್ಫುಲ್ ಸೂಪರಾಗಿ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ಹಾಗೆ ಮಸ್ತಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ. ನೋಡಿ, ಈ ಥರ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಈಗ ಇಳಿಸ್ಕೊಳ್ಬೇಕಾಗತ್ತೆ. ನೋಡಿ, ಬೆಂದಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ಬೆಂದಿದೆ. ಈಗ ಸ್ಟವ್ವಿಂದ ಇಳಿಸ್ಕೊಂಬಿಡೋಣ. ಸರ್ವಿಂಗ್ ಪ್ಲೇಟ್ ಕೂಡ ಶಿಫ್ಟ್ ಮಾಡ್ಕೊಂಬಿಡೋಣ ಬನ್ನಿ. ನಾವು ಇದನ್ನು ಇವತ್ತು ಚಪಾತಿಗೆ ಮಾಡಿದ್ವಿ. ಸೊ ಚಪಾತಿ ಜೊತೆಗೆ ನೋಡಿ
ಈ ಥರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ, ಎಲ್ಲರೂ ಹೊಟ್ಟೆ ತುಂಬ ತಿನ್ಬೋದು ಈ ಥರ ಮಾಡಿದರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ವಾವ್ ಸೂಪರ್. ಆ್ಯಂಡ್ ಈ ಬೀಟ್ರೋಟ್ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಒನ್ಸ್ ಟ್ರೈ ಮಾಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.